ನಮಸ್ಕಾರ ಸ್ನೇಹಿತರೆ, ನಾನು ಇಂದು ಮಾತಾಡಲಿಕ್ಕೆ ಬಂದಿದ್ದು RCB ಹಾಗೂ KKR ನಡುವಿನ ಪಂದ್ಯದ ಬಗ್ಗೆ. KKR ಪರವಾಗಿ ಅಂಕಿಶ್ ರಘುವಂಶಿ 71 ರನ್ 46 ಚೆಂಡಲ್ಲಿ 7 ಬೌಂಡರಿ 3 ಸಿಕ್ಸರ್ ಹೊಡೆದಿದ್ರು. ಅದೇ ರೀತಿ ಕಡೆಯಲ್ಲಿ ರಿಂಕು ಸಿಂಗ್ 49 ರನ್ 3 ಬೌಂಡರಿ 1 ಸಿಕ್ಸರ್ ಹೊಡೆದಿದ್ರು. 193ಗೆ 4 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು KKR ತಂಡ. RCB ತಂಡದ ಪರವಾಗಿ 3 ವಿಕೆಟ್ ತೆಗೆದಿದ್ದಾರೆ. ರಸಿಕ್ ಸಲಮ್ದಾರ್ 1 ವಿಕೆಟ್, ಜೋಸ್ ಹೆಜಲ್ವುಡ್ 1 ವಿಕೆಟ್, ಭುವನೇಶ್ವರ್ ಕುಮಾರ್ 1 ವಿಕೆಟ್. RCB ಒಂದೊಳ್ಳೆ ಬೌಲಿಂಗ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದೇ ರೀತಿ ಭುವನೇಶ್ವರ್ ಕುಮಾರ್ ಈ ಸೀಸನ್ನಿನ ಪರ್ಪಲ್ ಕ್ಯಾಪ್ ಹೋಲ್ಡರ್, ಸೂಪರ್ ಒಳ್ಳೆ ಬೌಲಿಂಗ್ ಮಾಡ್ತಿದ್ದಾರೆ. ಅವರು ಇಂಡಿಯಾ ಟೀಮಿಗೆ ಸೆಲೆಕ್ಟ್ ಆಗಬೇಕಂತ ನಮ್ಮದೊಂದು ಆಸೆ. ಈಗ ಅಫ್ಘಾನಿಸ್ತಾನಿಗೆ ಏನು ಸ್ಕ್ವಾಡ್ ಸೆಲೆಕ್ಟ್ ಆಗಿದೆ ಅದರಲ್ಲಿ ಅವರು ಸೆಲೆಕ್ಟ್ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ಭುವನೇಶ್ವರ್ ಕುಮಾರ್ ಭಾರತ ತಂಡಕ್ಕೆ ಬರಲೇಬೇಕಂತ ನಮ್ಮದೊಂದು ಆಸೆ ಇದೆ. RCB ತಂಡದ ಪರವಾಗಿ ವಿರಾಟ್ ಕೊಹ್ಲಿ 105 ರನ್ 60 ಚೆಂಡಲ್ಲಿ 11 ಬೌಂಡರಿ 3 ಸಿಕ್ಸರ್ನ ಹೊಡೆದಿದ್ದಾರೆ. ನಾಟ್ಔಟ್ ಆಗಿ ಕಡೆ ತನಕ ಉಳಿದಿದ್ರು. ಅದೇ ರೀತಿ ದೇವದತ್ ಪಡಿಕ್ಕಲ್ 27 ಚೆಂಡಲ್ಲಿ 39 ರನ್ 7 ಬೌಂಡರಿಯನ್ನು ಹೊಡೆದಿದ್ರು. RCB 195 ರನ್ನಿಗೆ 4 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. 6 ವಿಕೆಟ್ಗಳ ಭಾರೀ ಜಯ RCBಗೆ ಬಂದಿತ್ತು. ಅದೇ ರೀತಿ KKR ತಂಡದ ಪರವಾಗಿ 2 ವಿಕೆಟ್ ತೆಗೆದಿದ್ದಾರೆ. ಕಾರ್ತಿಕ್ ತ್ಯಾಗಿ 3 ವಿಕೆಟ್ ಮತ್ತು ಸುನಿಲ್ ನಾರಾಯಣ್ 1 ವಿಕೆಟ್. ವಿರಾಟ್ ಕೊಹ್ಲಿ 2 ಡಕ್ಔಟ್ ಆದ ಮೇಲೆ ಒಳ್ಳೆ ಆಟವನ್ನು ಆಡಿದರು. ಮೊದಲ ಶತಕ ಈ ಸೀಸನ್ನಲ್ಲಿ ಬಂದಿದೆ. ಒಳ್ಳೆ ಆಟ ಆಡಿದ್ದಕ್ಕೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಸಿಕ್ಕಿದೆ. ಇದೇ ರೀತಿ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.